ಪ್ರೊಡ್ಯೂಸರು. ಆಮೇಲೆ ಇವತ್ತು ಧನುಷ್ ಸರ್ ಅಂತ ಹೇಳಿ, ಹಾಗೆ ನಮ್ಮ ಇವರು DOP ವಿನೋದ್ ಸರ್, ಆಮೇಲೆ ಉದಯ್ ಅಂತ ಹೇಳಿ. ಪಾಪ ನನ್ನ ಹ್ಯಾಂಡಲ್ ಮಾಡಿರೋದು ಇವರು ಜಾಸ್ತಿ, ಯಾಕೆಂದ್ರೆ ಡೇಟ್ಸು ಇದು ಎಲ್ಲ ಪ್ರತಿಯೊಂದು ಮ್ಯಾನೇಜ್ ಮಾಡಿರೋದು ಇವರೇ. ಇವರು ಅಲೆಕ್ಸ್ ಅಂತ ಹೇಳ್ಬಿಟ್ಟು ಅವರು ಮ್ಯೂಸಿಕ್ ಡೈರೆಕ್ಟರ್. ಸೊ ಹಿಂಗೆ ನಮ್ಮ ಮೈನ್ ಹೀರೋನೇ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ, ಇವರು ಹೀರೋ. ಸೊ ಇವರು ಹೊಸಬ್ರು, ಇಂಡಸ್ಟ್ರಿಗೆ ಹೊಸಬ್ರು ಇವರು. ಬಟ್ ತುಂಬಾ ಚೆನ್ನಾಗಿ ಕೆಲಸ, ಅಂದ್ರೆ ಇಡೀ ಟೀಮೇ ಹೊಸ ತಂಡ ಇದು. ಬಟ್ ಎಲ್ಲರೂ ಎಷ್ಟು ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಿದ್ರು ಅಂತಂದ್ರೆ, ಎಲ್ಲರೂ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ತುಂಬಾ ಚೆನ್ನಾಗಿ ಅವ್ರವ್ರ ಪಾತ್ರನ ಅವರು ನಿರ್ವಹಿಸಿದ್ದಾರೆ. ಈ ಒಂದು ಸಿನಿಮಾಗೆ ಅವ್ರಿಗೆ ಏನ್ ತುಂಬಬಹುದು, ಈ ಸಿನಿಮಾಗೆ ಏನ ಕೊಡ್ಬಹುದು, ಎಲ್ಲರೂ ಅಚ್ಚುಕಟ್ಟಾಗಿ ಅವರ ಒಂದು ಕೆಲಸನ ನಿಭಾಯಿಸಿದ್ದಾರೆ. ಸೊ ನಮ್ಮ ಸಿನಿಮಾ ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ, ಅದಕ್ಕೆ ತುಂಬಾನೇ ಖುಷಿ ಇದೆ. ಸೊ ಈ ಒಂದು ಸಿನಿಮಾ ಪ್ರಮೋಷನ್ಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಬೇಕೇ ಬೇಕು. ಅಂಡ್ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಳಿ, ನೀವು ಇವತ್ತು ಏನ್ ಕ್ವೆಶನ್ಸ್ ಕೇಳ್ತೀರಾ? ನನ್ನ ಪಾತ್ರ ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ಇದು ಮಿಡಲ್ ಕ್ಲಾಸ್ ರಾಮಾಯಣ. ಮಿಡಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ಮಿಡಲ್ ಕ್ಲಾಸ್ ಕಥೆ ಅಂತ ಹೇಳಿ. ಸೊ ಇದರಲ್ಲಿ ಇವ್ರದ್ದು ಮಿಡಲ್ ಕ್ಲಾಸ್, ಹೀರೋದು ಮಿಡಲ್ ಕ್ಲಾಸ್. ಬಟ್ ಹೀರೋಯಿನ್ ಸ್ವಲ್ಪ ಚೆನ್ನಾಗೇ ಇರ್ತಾರೆ, ಅಂದ್ರೆ ಮನೆ ಕಡೆ ತುಂಬಾ ಚೆನ್ನಾಗೇ ಇರ್ತಾರೆ. ನನ್ನ ಪಾತ್ರ ಡಿ ಗ್ಲಾಮ್ ಪಾತ್ರ. ಇಲ್ಲಿ ನೀವು ಹೆಂಗೆ ಈಗ ನೋಡ್ತಾ ಇದ್ದೀರಾ, ನನ್ನ ಮೋಕ್ಷಿತ ಹೇಗೆ ರೆಡಿಯಾಗಿ ಕೂತಿದ್ದಾರೆ, ಹಿಂಗಂತೂ ಇಲ್ಲ ಸಿನಿಮಾದಲ್ಲಿ. ಮೋಕ್ಷಿತ ಡಿ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂತಾರೆ, ಅಂದ್ರೆ ಕಾಣಿಸ್ಕೊಂತೀನಿ ನಾನು. ತುಂಬಾನೇ ಕಪ್ಪು ಹುಡುಗಿಗೆ ಹೀರೋ ಅಂದ್ರೆ ತುಂಬಾನೇ ಪ್ರೀತಿ. ಹೀರೋ ನನ್ನನ್ನ ಹೇಗೆ ಮದ್ವೆ ಆಗ್ತಾರೆ, ಮದ್ವೆ ಆದ್ಮೇಲೆ ಏನೆಲ್ಲ ನಡೆಯುತ್ತೆ, ಅದು ಮಿಡಲ್ ಕ್ಲಾಸ್ ರಾಮಾಯಣ. ಸೊ ಹಿಂಗೆ ಇಷ್ಟ ಚೆನ್ನಾಗಿ ಸಿನಿಮಾದಲ್ಲಿ ಮೋಕ್ಷಿತ ಕಾಣಿಸ್ಕೊಳ್ಳಲ್ಲ. ಸೊ ಹಂಗ್ ಕಾಣಿಸ್ಕೊಳ್ಳೋ ಹುಡುಗಿನ ಹೀರೋ ಹೆಂಗ್ ಇಷ್ಟಪಟ್ಟು ಮದ್ವೆ ಆಗ್ತಾರೆ, ಏನು ಎತ್ತ, ಸೊ ಅದೆಲ್ಲದರ ಇದು ಗೊತ್ತಾಗ್ಬೇಕು ಅಂತಂದ್ರೆ, ತಿರುಗಿ ಗೊತ್ತಾಗ್ಬೇಕು ಅಂತಂದ್ರೆ ಸಿನಿಮಾ ನೋಡ್ಬೇಕಾಗುತ್ತೆ. ಸೊ ಇಷ್ಟ ನಮ್ಮ ಸಿನಿಮಾ ಬಗ್ಗೆ ನಾನು ಹೇಳಕ್ಕಾಗಿರೋದು. ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಮುಂದೆ ಏನಿದ್ರು ಹೀರೋ ಮಾತಾಡ್ತಾರೆ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನನ್ನ ಹೆಸರು ವೇಣುಗೌಡ. ಈ ಮಿಡಲ್ ಕ್ಲಾಸ್ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಈ ಕ್ಯಾಪ್ಟನ್ ಧನುಷ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ಹೊಸತನ ಅಲ್ಲದೆ ವಿಭಿನ್ನ ರೀತಿಯಲ್ಲಿ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಅದಂತೂ ಒಂದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಜಾಸ್ತಿನೇ ಇದೆ. ಏನೋ ಒಂದು ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ. ಇದೇ ರೀತಿ ಮೀಡಿಯಾದವರು ನಮಗೆ ತುಂಬ ಸಪೋರ್ಟ್ ಮಾಡೋದು. ಇದೇ ರೀತಿ ನಮಗೆ ಖುಷಿ ಆಗುತ್ತೆ. ಹೊಸತನದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ.